ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ. ಇವತ್ತು ನಾನು ರಾಜಮುಡಿ ರೈಸನ್ನು ಉಪಯೋಗಿಸ್ಕೊಂಡು ಖಾರ ಪೊಂಗಲ್ನ ಮಾಡ್ತಾ ಇದ್ದೀನಿ. ಮೊದಲನೆಯದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಳೆ ವರ್ಷದ ಕಹಿ ಘಟನೆಗಳನ್ನು ಮರೆಯುತ್ತಾ ಸಿಹಿ ನೆನಪನ್ನು ಮೆಲುಕು ಹಾಕಿಕೊಳ್ಳುತ್ತಾ ಹೊಸ ವರ್ಷನ ನಾವು ಬರಮಾಡಿಕೊಳ್ಳೋಣ ಫ್ರೆಂಡ್ಸ್. ಎಲ್ಲರಿಗೂ ಈ ವರ್ಷದಲ್ಲಿ ಒಳ್ಳೆಯದಾಗಲಿ, ಆ ಭಗವಂತನ ಕೃಪೆ ಎಲ್ಲರ ಮೇಲೂ ಇರಲಿ ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಯಾವ ರೀತಿ ಖಾರ ಪೊಂಗಲ್ನ ನಾನು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ನೋಡ್ಕೊಂಬರೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಅದರೊಳಗೂ ರಾಜಮುಡಿ ರೈಸನ್ನು ಉಪಯೋಗಿಸ್ಕೊಂಡು, ನಾನು ಕೆಂಪಕ್ಕಿ ಇರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಖಾರ ಪೊಂಗಲ್ನ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಖಾರ ಪೊಂಗಲ್ ಮಾಡೋದಕ್ಕೆ ಮೊದಲು ಹೆಸರು ಬೇಳೆನ 2 ಕಪ್ ತೊಗೊತಾ ಇದ್ದೀನಿ. ಹೆಸರು ಬೇಳೆನ 2 ಕಪ್ ತೊಗೊಳೋದ್ರಿಂದ ಒಂದು 5ರಿಂದ 6 ಜನಕ್ಕೆ ನಾವು ಆರಾಮಾಗಿ ಮಾಡ್ಕೊಬೋದು ಖಾರ ಪೊಂಗಲನ್ನು. ಇದನ್ನು ಒಂದು ಸ್ವಲ್ಪ ರೋಸ್ಟ್ ಆಗೋವರೆಗೂ, ಆದಷ್ಟು ಇದ್ರ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೊಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಹುರಿಯಿತು ಅಷ್ಟು ಚೆನ್ನಾಗಿ ಖಾರ ಪೊಂಗಲ್ ಚೆನ್ನಾಗಾಗುತ್ತೆ. ಅಂಟು ಎಲ್ಲ ಬರುತ್ತೆ ಅಂತಂತಾರಲ್ವ, ನೋಡಿ ಒಬ್ಬೊಬ್ಬರು ಹೆಸರು ಬೇಳೆ ಹುರಿಯೋದಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಅಂಟು ಬರುತ್ತೆ. ಹಾಗಾಗಿ ಹೆಸರು ಬೇಳೆನ ಚೆನ್ನಾಗಿ ಹುರ್ಕೊಬೇಕು ಫ್ರೆಂಡ್ಸ್. ನೋಡಿ, ಈಗ ನಾನು ಹೆಸರು ಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಹೆಸರು ಬೇಳೆ ಬೇಯಿಸ್ಕೊಳೋದಕ್ಕೆ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊತಾ ಇದ್ದೀನಿ. ಮೊದಲೇ ನೀರು ಕಾಸಿಗೆ ಇಟ್ಕೊಂಡ್ರೂ ಆಗುತ್ತೆ, ಇಲ್ಲಾಂತಂದರೆ ಹಾಗೆಯೇ ಕಾಸ್ಕೊಬೋದು. ನೋಡಿ, ಕೆಂಪಕ್ಕಿ ತೊಗೊಂಡಿದ್ದೀನಿ 2 ಕಪ್ಪು. ನಾನು ಹೆಸರು ಬೇಳೆ ತೊಗೊಂಡಿದ್ದೀನಲ್ಲ ಅದಕ್ಕೆ 2 ಕಪ್ಪು ರಾಜಮುಡಿ ರೈಸನ್ನು ತೊಗೊಂಡಿದ್ದೀನಿ. ರೈಸ್ನ ಹುರ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ, ಹೆಸರು ಬೇಳೆ ಮಾತ್ರ ಹುರ್ಕೊಬೇಕಾಗುತ್ತೆ. ನಾವು ರೈಸೆಲ್ಲ ಹಾಗೆ ತಿಂತೀವಲ್ಲ, ಅದೇನು ಅಂಟೋದಿಲ್ಲ, ಏನಿಲ್ಲ. ನೋಡಿ, ಹುರಿದಿರೋ ಹೆಸರು ಬೇಳೆ 1 ಕಪ್ಪು ರಾಜಮುಡಿ ರೈಸ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಪ್ಪು ರಾಜಮುಡಿ ರೈಸನ್ನು ಸೇರಿಸ್ಬಿಟ್ಟು ಎರಡನ್ನೂ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಆದಷ್ಟು ಹೆಸರು ಬೇಳೆನೂ ತೊಳ್ಕೊಬೇಕು, ಚೆನ್ನಾಗಿ ಉಜ್ಜಿ ಹೆಸರು ಬೇಳೆ ಮತ್ತು ಅಕ್ಕಿನೆಲ್ಲ ತೊಳ್ಕೊಳ್ಳಿ. ಅದರೊಳಗಿರೋ ಮೇಲ್ಗಡೆ ಅಕ್ಕಿ ಒಳಗಡೆ ಇರೋ ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ಬಣ್ಣ ಕಟ್ಟಿರ್ತಾರೆ, ಅದನ್ನೆಲ್ಲನ ನೀಟಾಗಿ ತೊಳ್ಕೊಬೇಕು. 1-2 ಸಲ ನಾನು ನೀರಲ್ಲಿ ತೊಳ್ಕೊಂಬಿಟ್ಟು ಇವಾಗ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ನಾವು ಹೆಸರು ಬೇಳೆ ಮತ್ತು ರೈಸು ಎಷ್ಟು ಬೇಯೋದಕ್ಕಾಗುತ್ತೋ ಅಷ್ಟು ಮಾತ್ರ ನೀರು ಹಾಕ್ಕೊತೀನಿ. ಏಕೆಂದರೆ ತುಂಬ ಜಾಸ್ತಿ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಉಕ್ಕೆಲ್ಲ ಬರ್ತಾ ಇರುತ್ತೆ. ಹಾಗಾಗಿ ರೈಸು ಮತ್ತು ಹೆಸರು ಬೇಳೆ ಬೇಯೋದಕ್ಕೆ ಮಾತ್ರ ನೀರು ಹಾಕ್ಕೊಬೇಕಾಗುತ್ತೆ. ಆಮೇಲೆ ನಾವು ನೀರು ಸೇರಿಸ್ಕೊಳ್ಳೋಣ. ಹೆಸರು ಬೇಳೆ ಮತ್ತು ಅಕ್ಕಿ ಬೇಯೋದ್ರೊಳಗಡೆ ಈಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಈಗ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 50 ಗ್ರಾಮು ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ. ಬೆಣ್ಣೆ ಹಾಕ್ಕೊಂಡ್ರೆ ಬೆಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ತುಪ್ಪದಿಂದಲೂ ಸಹ ಮಾಡ್ಕೊಬೋದು. ನಂಗೆ ತುಪ್ಪ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಬೆಣ್ಣೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗೆಲ್ಲ ಬೆಣ್ಣೆನೆಲ್ಲ ನೀಟಾಗಿ ಕರಗಿಸ್ಕೊಂಡಿದ್ದೀನಿ. ಬೆಣ್ಣೆ ಕಪ್ಪಾಗಬಾರ್ದು ಅಂತ ಅಂದ್ಬಿಟ್ಟು 1 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ, 1 ಸ್ಪೂನ್ ಇದೆ. ಈಗ ಸಾಸಿವೆನ ಸಿಡಿಸ್ಕೊತಾ ಇದ್ದೀನಿ. ಆದಷ್ಟು ಯಾವಾಗಲೂ ಸಾಸಿವೆನ ಚೆನ್ನಾಗಿ ಸಿಡಿಸ್ಕೊಬೇಕಾಗುತ್ತೆ. 1-2 ಬ್ಯಾಡಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಒಗ್ಗರಣೆ ಮಾಡೋದಕ್ಕೆ ನಾನು ಐಟಮ್ನ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ, ಒಣ ಕೊಬ್ಬರಿ, ಕಾಜು, ಜೀರಿಗೆ, ಪೆಪ್ಪರು ಇಷ್ಟಿದ್ರೆ ಸಾಕು. ಆಮೇಲೆ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಮಾಡಿದಂಥ ಪೊಂಗಲ್ಲು ಇಷ್ಟಿರಲೇಬೇಕು ಫ್ರೆಂಡ್ಸ್. ಆದಷ್ಟು ಈ ಥರ ಎಲ್ಲನ ಕುಟ್ಬಿಟ್ಟು ಹಾಕ್ಕೊಳ್ಳಿ. ನಾನು ಪೆಪ್ಪರ್ನೆಲ್ಲ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಆ ಕುಟ್ಟು ಹಾಕೋದ್ರಿಂದ ಖಾರನೂ ಚೆನ್ನಾಗಿರುತ್ತೆ ಮತ್ತು ಅದ್ರ ಪರಿಮಳ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಈಗೆಲ್ಲ ಎಣ್ಣೆಲಿ ಚೆನ್ನಾಗಿ ಎಣ್ಣೆ ಮತ್ತು ತುಪ್ಪ, ಇಲ್ಲಾಂದರೆ ಬೆಣ್ಣೆ ಹಾಕಿರ್ತೀವಲ್ಲ ಅದರೊಳಗೆಲ್ಲನ ಇದ್ರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ನಾವು ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅದ್ರ ಘಮ ಎಲ್ಲ ನೀಟಾಗಿ ಬಿಟ್ಕೊಬೇಕು, ಆವಾಗಲೇ ತುಂಬಾ ಚೆನ್ನಾಗಿರೋದು. ಈಗ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಟೇಸ್ಟೂ ಚೆನ್ನಾಗಿರುತ್ತೆ, ಹಾಗಾಗಿ ಮತ್ತು ಅದ್ರ ಪರಿಮಳನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಒಗ್ಗರಣೆ ಎಲ್ಲ ರೆಡಿಯಾಗಿದೆ. ಈಗ ಕುಕ್ಕರ್ ಕೂಗಿದೆ. ನೋಡಿ, ನಾನು ಹೇಳಿದ್ನಲ್ಲ, ಎಷ್ಟು ಬೇಯೋದಕ್ಕಾಗುತ್ತೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೆ. ಚೆನ್ನಾಗೆಲ್ಲ ಬೆಂದಿದೆ. ತುಂಬ ಜಾಸ್ತಿ ನಾವು ಪೊಂಗಲ್ಗೆಲ್ಲ ನೀರು ಬೇಕು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಒಂದೇ ಸಲ ಜಾಸ್ತಿ ಇಟ್ಕೊಂಡ್ಬಿಡ್ತೀವಿ. ಆವಾಗಲೇ ಎಲ್ಲನ ಕುಕ್ಕರಿಂದ ಮೇಲೆಲ್ಲ ಉಕ್ಕಿ ಎಲ್ಲ ಸುರಿಯೋದು ಎಲ್ಲ ಆಗೋದು. ಹಾಗಾಗಿ ಆಮೇಲೂ ನಾವು ನೀರನ್ನು ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು. ಮೊದಲೇ ಬೇಯೋದಕ್ಕೆ ಮಾತ್ರ ನೀರು ಹಾಕ್ಕೊಬೇಕಾಗುತ್ತೆ. ನೋಡಿ, ಈಗೆಲ್ಲ ಚೆನ್ನಾಗಿ ಬೆಂದಿದೆ. ಅನ್ನನೂ ಮತ್ತು ಹೆಸರುಬೇಳೆ ಎಲ್ಲ ಬೆಂದಿದೆ. ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಸ್ಕೊತಾ ಇದ್ದೀನಿ. ಆ ರೀತಿ ಬಿಸಿಯಲ್ಲೇ ಮಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗೆಲ್ಲನ ಹೊಂದ್ಕೊಳ್ಳುತ್ತೆ. ಈಗ ಕಾದಿರೋ ನೀರನ್ನು ಹಾಕ್ಕೊಬೇಕಾಗುತ್ತೆ. ಆದಷ್ಟು ಕಾದಿರೋ ನೀರನ್ನ ಕಾಯಿಸಿ ಇಟ್ಕೊಂಡಿರಬೇಕು. ಕಾದಿರೋ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಈಗ ಹಾಕ್ಬಿಟ್ಟು ನಾವು ಪೊಂಗಲ್ ಎಷ್ಟು ತೆಳುವಾಗಿ ಮಾಡುತ್ತೀವೋ ಅಷ್ಟು ತೆಳುವಾಗೇ ಮಾಡ್ಕೊಬೇಕಾಗುತ್ತೆ. ನಾವು
ಪೊಂಗಲ್ನ ಬಿಸಿ ಬಿಸಿಯಾಗಿ ಆವಾಗಲೇ ತಿಂದರೆ ಒಂದು ಸ್ವಲ್ಪ ಎಷ್ಟು ತೆಳುವಾಗಿರುತ್ತೋ ಅಷ್ಟು ತೆಳುವಾಗಿದ್ರೇ ಸಾಕಾಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ನಾವು ಒಂದು 2 ಅವರ್ 3 ಅವರ್ ಬಿಟ್ಬಿಟ್ಟು ತಿಂದರೆ ಮತ್ತೆ ಗಟ್ಟಿಯಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಥರ ಮಾಡ್ಕೊಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗಂತೂ ಹಸಿ ಕಾಲ ಆಗಿರೋದ್ರಿಂದ ಹಸಿ ಶುಂಠಿನ ಆರಾಮಾಗಿ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೋಡಿ ಈ ರೀತಿ ತುರಿದುಕೊಂಡ್ರೆ ಚೆನ್ನಾಗೆಲ್ಲ ಒಂದು 5 ನಿಮಿಷ ನಾವು ಮತ್ತೆ ಬೇಯಿಸ್ತೀವಲ್ಲ ಅದರೊಳಗೆಲ್ಲ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಇದು ಕಲರನ್ನು ಕೊಡುತ್ತೆ ಮತ್ತು ಒಳ್ಳೆ ಘಮ ಇರುತ್ತೆ. ಶುಂಠಿ ಹಸಿ ವಾಸನೆ ಶುಂಠಿ ಘಮ ತುಂಬಾ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ಹಸಿ ಕಾಳು ಕಾಲ ಇರುತ್ತಲ್ಲ, ಆ ಸಮಯದಲ್ಲಿ ಹಸಿ ಶುಂಠಿನೂ ಸಿಗುತ್ತೆ. ನೀವು ಆದಷ್ಟು ಧಾರಾಳವಾಗಿ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಬೋದು. ನಾನು ಎಲ್ಲ ಐಟಮ್ನು ಮಾಡಬೇಕಾದ್ರೆ ಅಡುಗೆ ಮಾಡಬೇಕಾದ್ರೆ ಅರಿಶಿಣನ ಯಾವ ರೀತಿ ಹಾಕ್ತೀವೋ ಅದೇ ರೀತಿ ಹಸಿ ಶುಂಠಿನ ಹಾಕ್ಕೊತೀನಿ ಈ ಕಾಲದಲ್ಲಿ ಮಾತ್ರ. ಈಗ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಈಗೆಲ್ಲ ತುಂಬಾ ಹೊಂದ್ಕೊಳ್ಳುತ್ತೆ. ಒಂದು ಸಲ ಈಗ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಪೊಂಗಲ್ ರೆಡಿಯಾಗುತ್ತೆ. ನಾವು ಒಂದು 2 ಅವರ್ 3 ಅವರು ಬಿಟ್ಬಿಟ್ಟು ತಿಂತೀವಿ ಅಂದರೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಬೇಕಾಗುತ್ತೆ. ಬಿಸಿ ಬಿಸಿಯಾಗಿ ನಾವು ತಿನ್ನೋದಕ್ಕೆ ಕೊಡ್ತೀವಿ ಅಂತಂದರೆ ಇಷ್ಟಾದ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ ಚೆನ್ನಾಗೆಲ್ಲ ನಾವು ಹೊಂದ್ಕೊಳೋವರೆಗೂ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದ ಪೊಂಗಲ್ಲು ರೆಡಿಯಾಗುತ್ತೆ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಸರಳವಾಗಿ ಟೇಸ್ಟಿಯಾಗಿ ಖಾರ ಪೊಂಗಲ್ನ ಮದುವೆ ಮನೆಗಳಲ್ಲಿ ನಾವು ತಿಂದಿರ್ತೀವಲ್ಲ ಆವಾಗ ಎಷ್ಟು ಚೆನ್ನಾಗಿರುತ್ತೆ. ಆ ಶೈಲಿಯಲ್ಲಿ ಮತ್ತು ಟೆಂಪಲ್ಗಳಲ್ಲಿ ತಿಂದಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಆ ರೀತಿ ಯಾವ ವಿಧಾನವಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಈ ವಿಡಿಯೋದಲ್ಲಿ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಹಾಗೆ ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.